ತಮ್ಮ ಆಯುಷ್ಯವನ್ನ ಅಧ್ಯಾತ್ಮದಲ್ಲಿ ಕಳೆದಿರ್ತಕ್ಕಂಥ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಮಹಾದೇವ ಆನಂದ ಸರಸ್ವತಿ ಮಹಾಸ್ವಾಮೀಜಿಯವರ ಅಡಿಗಾವಲಿಗಳಲ್ಲಿ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಹೇಳಿ ಬಂಗಾರ ಮ್ಯಾಗ ನಮ್ಮವ್ರು ಬಹಳ ಪ್ರೀತಿ ಅದು ಇಲ್ಲೇ ಸಿಕ್ಕೊಂಡಿರ್ತಾರೆ. ನೋಡಿದ್ರೆ ದೇವರಾಗ ಮತ್ತ ಇಲ್ಲೇ ಐತ್ ನೋಡುವ ಅಂತ ಹೇಳಿದ್ರೆ ಅವ ಆಕೆ ರೊಕ್ಕ ಕೊಡಂಗಿಲ್ಲ, ತಗೊಂಡ್ ಮಾಡ್ಕೊಡ್ತಾರೆ. ಹೆಣ್ಮಕ್ಳು ಭಾಳ ಶಾಣ್ರಿ. ಮತ್ತೆ ಹೆಂಗ್ ಮಾಡ್ಬೇಕಂತೇಳಿ ಅವ ಒಂದು ಸಂಘಟನೆ ಪಂಚಾಂಗ ಎಲ್ಲ ನೋಡಿದ ಕಟಪಾರದ ಗಣಿತ ಅದು ಇದು ಹಾಕಿ ಐದು ನೋಡಿ ಮೊದಲು ತಗೊಂಡು ಕಿಶ ಹಾಕೊಂಡ ತಗೊಂಡು ಕಿಶ ಹಾಕೊಂಡ. ಮತ್ತೆ ಏನಾಗೈತ್ರಿ ನಮ್ದು ನೋಡುವ, ನಿಂದು ಉನ್ನತ ಎಲ್ಲಿ ಹೋಗಿಲ್ಲ ಐತಿ, ನೀ ಏನ್ ಮಾಡೋದ್ರ ಅಲ್ಲೇ ಕನ್ನಡಿ ಹೆದ್ದಕ್ಕೆ ಐತಿ ನೋಡು, ಹೋಗಿ ನೋಡು ಕನ್ನಡಿ ಹೆದ್ದಕ್ಕೆ ನೋಡು, ಅಲ್ಲೇ ಐತಿ ನೋಡು ಅಂತ ಯಾಕೆಂದ್ರೆ ಅಲ್ಲಿ ಇಟ್ಟೇ ಇಲ್ಲ ಯಪ್ಪ. ನಾನು ನೀವು ಹೋಗಿ ನೋಡಿರೋದು ನೋಡ್ನ ಅಂದ್ರೆ ಕಾಣ್ತ ತಾನ ಇರುತ್ತೆ. ಹೇಳೋರು ಭಾಷಣ ಇರ್ತಾರೆ, ಹೇಳೋರು ಭಾಷಣ ಇರ್ತಾರ. ಯಾಕೆಂದ್ರೆ ಹ್ಞೂ ಅಂತ ಬಿಡ ಹೋಗಿ ಕನ್ನಡಿ ನಿಂತು ಕನ್ನಡ ಮತ್ತು ಹೆಣ್ಮಕ್ಳು ಮತ್ತು ಅದ್ರಾಗ ಕನ್ನಡಿ ಐತಲ್ಲ ಅನ್ಕೂಲ ನತ್ತ ಕಳೆದ್ರೆ ಕಳೆಯೋದಕ್ಕೆ ಮೊದಲು ಮುಖ ನೋಡ್ಕೊಳ್ಳೋ ಕನ್ನಡಿ ಪ್ರಿಯ ನಮ್ಮ ತಾಯಿಯರು ನೋಡಿದ್ಬಿಟ್ಟು ಎದುರಿಗೆ ಕಾಯ್ತು, ಅವ್ವ ಇಲ್ಲೇ ಐತು ಅತ್ತೆ ತಗೊಂಡು ಕನ್ನಡಿ ಆ ನತ್ತ ಹೊರಗೆ ಯಾಕೆ ಹುಡುಕಾಡಿದ್ರೆ ಸಿಗ್ತದೆ ಯಾಕೆ ಇಲ್ಲೇ ಐತದ. ಹಂಗೆ ನಿಲ್ಸ್ಬಿಟ್ರೆ ಅಂತಾರ, ಎಲ್ಲವನಾರ ಇದು ನೋಡಲಿಲ್ಲೆನಿಸಿದ ನೇಹ. ನೀವು ಆ ಸುಖವನ್ನ, ಆ ಜೀವನ್ಮುಕ್ತಿಯ ಆನಂದವನ್ನ ಹೊರಗೆ ಎಷ್ಟು ಹುಡುಕಾಡಿದ್ರು ಸಿಗಂಗಿಲ್ಲ. ಯಾಕಂದ್ರೆ ಇಲ್ಲ ಹೊರಗಿಲ್ಲ. ಅದಿಲ್ಲದಂದ್ರೆ ತನ್ನಲ್ಲಿ, ಅದರಿಂದ ಅದು ಸುಖ ನಮ್ಮಲ್ಲಿ ಅದ. ಸಾಕೆನಿಸದ, ಸಾಕ ಅನಿಸಲಾದಂತ ಸುಖ ಅದ. ಈ ನಮ್ಮ ಸಂಸಾರದ ಸುಖ ಸಾಕನಿಸ್ತಾವ. ಒಂದು ಸವೆಯದ, ಅದು ಎಂದೂ ಸವೆಯಂಗಿಲ್ಲ. ಆ ಬ್ರಹ್ಮಾನಂದ ಅದು ಬೇಡ್ರಿ, ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ಮುಕ್ತಿಯ ಸುಖ ಸವಿಬಲ್ಲ. ನೀವು ದಿವಸ ಅನುಭವಿಸುವ ನಿದ್ದಿನ ಸರಿಯಾಗಿಲ್ಲ. ಎಷ್ಟು ವರ್ಷ ಆತ ನಿದ್ದೆ ಮಾಡೋದಕ್ಕೆ ಖಾಲಿ ಆಗೈತೆ. ಈ ಬಾವ್ಯಾಗ ನೀರು ಖಾಲಿ ಆದಂಗೆ ಮ್ಯಾಕ್ ಟ್ಯಾಂಕ್ನಾಗ ನೀರು ಖಾಲಿ ಆಗ ಒತ್ತಿಸ್ಬೇಕು, ಹಂಗೆ ಖಾಲಿ ಆಗಿಲ್ಲ. ನೀವು ಎಷ್ಟು ಮುಕ್ಕೋತೀರಿ ಖಾಲಿ ಆಗಿಲ್ಲ. ಸಾಕೆನಿಸದ ಸವೆಯದ, ಬೇರೊಂದನ್ನು ಬೇಕೆನಿಸದ, ಅದು ಒಮ್ಮೆ ಪ್ರಾಪ್ತಿ ಆಯ್ತಂದ್ರೆ ಮತ್ತೊಮ್ಮೆ ಬೇಕೆನಿಸಂಗಿಲ್ಲ. ಹಂಗ ಯಾಜ್ಞವಲ್ಕ್ಯರು ಇಂಥ ಸುಖವನ್ನ ನಾನು ಅನುಭವಿಸಕ ಹೊಂಟೇನಿ, ಇಂಥ ಸುಖ ಇದರೊಳಗೆ ಇಲ್ಲ, ಈ ಸಂಸಾರದೊಳಗೆ, ಇಲ್ಲಿ ಗದ್ದಲದೊಳಗೆ ಅದು ಸಿಗಂಗಿಲ್ಲ. ಜೀವನ್ಮುಕ್ತಿ ವಿಲಕ್ಷಣ ಆನಂದ ಅದಕ್ಕೆ ಸಾಕ. ನಾ ಹೋಗ್ನು, ನೀವಿಬ್ರು ಆಸ್ತಿಯೊಳಗೆ 2 ಭಾಗ ಮಾಡಿ ಆರಾಮ ಇದ್ದು ಬಿಡ್ರಂತೆ. ಇಬ್ರು ಹೆಂಡತಿಯರಿಗೆ ಹೇಳಿದ ಕೂಡಲೇ ಅದರೊಳಗ ಕಾತ್ಯಾಯಿನಿ ಆಯ್ತಲ್ರಿ ಅಂದ್ರೆ, ಆಕಿ ಬಂಗಾರ ಪ್ರಿಯ, ಆಸ್ತಿ ಪ್ರಿಯ ಇದ್ದು ಆಯ್ತಂತ. ಆಕಿ ಮೈತ್ರಾಯಿನಿ ನೋಡಿ, ಆಕಿ ಏನಂತ ಅಂತಂದ್ರ, ನೀ ಏನು ಸುಖ ಅನುಭವಿಸಕ್ ಹೊಂಟದಿಲ್ಲ, ಶಾಶ್ವತವಾದ ಸುಖವನ್ನ ನೀ ಏನು ಅನುಭವಿಸಕ್ ಹೊಂಟದಿಲ್ಲ, ಅದನ್ನ ನನಗೆ ನೀನು ಕೊಟ್ಟ ಹೋಗ್ಬೇಕಂತ ಹಠ ಹೇಳ್ತಾರೆ. ಇದರೊಳಗೆ ಸುಖ ಇಲ್ಲ ಅಂತ ನೀವು ಹೊಂಟಿಯ, ಮತ್ತೆ ಈ ಸುಖ ಇಲ್ಲದ ತಗೊಂಡು ನಾನಾರ ಏನ್ ಮಾಡ್ಲಿ? ನನಗೂ ನಿನಗಂತೆ ಯಾವುದು ಶಾಶ್ವತ ಸುಖ ಆಗಲ್ಲ, ಅದ ಬೇಕು ನನಗಂತ ಆ ಮೈತ್ರಾಯಿನಿ ಕೇಳಿದಾಗ ಅವ್ರಂತ ಏನಂತಂದ್ರ, ಯಾಜ್ಞವಲ್ಕ್ಯರು ಮತಿಯುಂಟೆ ಜಡರಿಗ ದ್ವೈತವ ನಡೆಯಲ್ಗೆ ಸತಿ ನೀನೇ ಸುಕೃತಿ ಹೇಳುವೆನು ಕೇಳುವೆನು. ಇಂಥ ಪ್ರಶ್ನೆ ಮಾಡಿದವ್ರು ಜಗತ್ತಿನಾಗ ಯಾರು ಇಲ್ಲ. ಗಂಡನ ಏನ್ ಕೇಳ್ತಾರಿ, ನೀವೇನ್ ಕೇಳ್ತೀರಿ? ಬಿಲ್ ಬರ್ತೇನ್ರಿ, ಪಗಾರ ಆಯ್ತೇನ್ರಿ, ಇವತ್ತು ಎಷ್ಟು ವ್ಯಾಪಾರ ಆತ್ರಿ, ಮತ್ತ ಸೀರೆ ಪಾರಿ ಬಂಗಾರ ಏನ್ ತರ್ತೀರೇನ್ರಿ? ನಾವು ಇದನ್ನ ಕೇಳ್ತೀವಿ. ಆದ್ರ ಮೈತ್ರಾಯಿನಿ ಏನ್ ಕೇಳಿದಂತಂದ್ರ, ನೀ ಅನುಭವಿಸ್ತಕ್ಕಂಥ ಶಾಶ್ವತವಾದ ಸುಖ ಮುಕ್ತಿ ಕಾಂತೆಯರತಿ ಸುಮ್ಮನಾಗುವುದೇ ಹೊರ ಯುಕ್ತಿ ಎರಿದು ಕೂಡುವರಿಗೆಲ್ಲದಿಂದು ನಿಜಂಡ್ರಂತಾರ. ಅದು ಸುಮ್ಮನೆ ಶಿವು ಮಾತಲ್ಲ. ಅದನ್ನ ಮತ್ತ ಅವ್ ಕೊಡ್ಲಾರ್ದನು ಹೋಗಾಕ ಬರಂಗಿಲ್ರಿ. ಇನ್ನೊಂದು ಏನಿಲ್ಲದಂದ್ರ
ಸನ್ಯಾಸಿ ಆಗ್ಬೇಕಾಗಿತ್ತು ಅಂದ್ರ, ತಾಯಿ ಬದುಕಿತ್ತು ಅಂದ್ರ ತಾಯಿ ಪರ್ಮಿಷನ್ ಬೇಕು. ತಾಯಿ ಬದುಕಿಲ್ಲ, ತೀರ್ಕೊಂಡಾಳ, ಹೆಂಡತಿ ಅದಾಳ ಅಂದ್ರ ಹೆಂಡತಿ ಪರ್ಮಿಷನ್ ಬೇಕು. ಅವ್ರಿಬ್ರದ್ದು ಪರ್ಮಿಷನ್ ಇಂದ ನೀವ್ ಯಾರು ಹಾಕಲ್ತೀರಪ್ಪ, ಮತ್ತ ನೀವ್ ಯಾರು ಆಗಕ್ಕೆ ಬಿಡ್ರಿ, ಹಾಗಾಗಕೊಂಡ್ರಿ ಸಾಧು ಅಂತ ನೀವು ಅಂತಿರ. ಹೌದು, ಅಕಸ್ಮಾತ್ ನೀವ್ ಏನಾರ ಹಾಕನ ಅಂತೀರಿ ಅಂದ್ರ ಏನ್ ಹಾಕನ ಅಂದ್ರೆ ಇನ್ನೊಂದು ಮದುವೆ ಅಲ್ಲಿ ಮಾಡ್ತಾರೆ. ಸಾಧು ಹಾಕನ ಅಂತೀರಿ ಅಂದ್ರ, ಸನ್ಯಾಸಿ ಹಾಕನ ಅಂತೀರಿ ಅಂದ್ರ ಏನಂತಂದ್ರ ನಿಮ್ಮ ಹೆಂಡತಿಯ ಪರ್ಮಿಷನ್ ಬೇಕು. ಆದ್ಯ ಜಗದ್ಗುರು ಶಂಕರಾಚಾರ್ಯರ ಸನ್ಯಾಸಿ ಆಗ್ಬೇಕಾಗಿತ್ತು ಅಂತಂದ್ರ ಅವ್ರ ತಾಯಿ ಬಹಳ ಕೇಳ್ಕೊಂಡ್ರ. ಅವ್ರ ತಾಯಿ ಪರ್ಮಿಷನ್ ಕೊಡ್ಲಿಲ್ಲ. ಇರಾಮ್ ಒಬ್ಬ ಮಗ ನೀ, ನಮ್ಮ ವಂಶವನ್ನು ಬೆಳೆಸಾವ್ ನೀ, ಮತ್ತ ನೀನ ಸಾಧು ಆದ್ರ ಮುಂದೆ ಹೆಂಗ ಗತಿ ತಮ್ಮ ಅಂತ ಒಟ್ಟಾಗಿ ಅಂತಿದ್ದಿಲ್ಲ. ಬೆಳಿಗ್ಗೆ ಏನ್ ಮಾಡಿದ್ರ ಅವ್ರವ್ವ ಕೆರಿಗೆ ಹೊಳಿಗೆ ಒಗ್ಯಾಕಾದಾಗ ಸಣ್ಣ ಹುಡುಗ ಓಡಾಡ್ಕೋತ ನೀರಾಗ ಇಸ್ಕೋತ ಹೋಗ್ಬೇಕಂತ ಹೇಳಿ ದೂರ ನಟ್ ನಡ್ಬಾರ್ದು. ನೀರಾಗ ಹೋಗಿ ಹಳ್ಳ ಹತ್ತಿರ ಅವ್ರು ತಾನು ಪಡ್ಕೊಳಕತ್ತೀನಿ ಶಂಕರಾಚಾರ್ಯ. ಯವ್ವ ನಾ ಸಾಯ್ತೀನಿ ಯಾಕೋ ಯಪ್ಪ ಏನಾಗ್ಯದ ಬಾ ಇಕ್ಕಲ್ ಬಾ ಅಂದ ಕೂಡಲೇ ಇಲ್ಲವ ನನ್ನ ಎರಡೂ ಕಾಲು ಮೊಸರು ಹಿಡಿದದ ಅದನ್ನ ಬಿಡಿಸ್ಕೊಂಡು ಬಾರಪ್ಪ ಅಂತ ಅವ್ ಅಂದ ಕೂಡಲೇ ಅವ ಅಂದ ಹಂಗ ಬಿಡುದತ್ತೇವ ಒಂದ್ ನೀ ಸಾಧು ಹಾಕಣ ಅಂದ್ರ ಅಟ್ಟ ಬಿಡ್ತಾನ, ಇಲ್ಲ ಅಂದ್ರೆ ನೀನ್ ತಿಂದ ಬರ್ತಾನ ಅನ್ನಾಗತ್ತೈತ ಅದು. ಆಗ ಶಂಕರಾಚಾರ್ಯ ಹಂಗಂದ ಕೂಡಲೇ ಅವ್ರ ಅಂತ ಅಕ್ಕನ ಅಂದ್ ಬಿಡಿಯಪ್ಪ, ಮತ್ತೆ ನೀ ಪರ್ಮಿಷನ್ ಕೊಡ್ಬೇಕಲ್ಲ, ಪರ್ಮಿಷನ್ ಕೊಡ್ತಾನ. ಸಾಧುವರಾಗ್ಲಿ ಯಾರಾಗ್ಲಿ ನನ್ನ ಮಗ ಬದುಕಿದ್ರ ಸಾಕ, ಸಾಧು ಆಗ್ಬಿಡಪ್ಪ ಬಾ ಬದುಕಿ ಅಂದ ಕೂಡಲೇ ಆಗ ಶಂಕರಾಚಾರ್ಯ ಬಂದು ಸನ್ಯಾಸ ಹಂಗ ಯಾಜ್ಞವಲ್ಕ್ಯರು ಅವರು ಹೋಗ್ಬೇಕಾಗಿತ್ತಂದ್ರ ಆ ಮೈತ್ರಾಯಿ ಪರ್ಮಿಷನ್ ಬೇಕಾಗಿತ್ತು. ಆಕಿ ಸುಖ, ಆ ಜೀವನ್ಮುಕ್ತಿಯ ವಿಲಕ್ಷಣ ಆನಂದ ಮುಕ್ತಿ ಸುಖ ನನಗೆ ಬೇಕು ಅಂದ ಕೂಡಲೇ ಅಲ್ಲಿ ಏನ್ ಹೇಳಿದ್ರು ಅಂತಂದ್ರ ಉಪನಿಷತ್ತನ್ನ ಉಪದೇಶ ಮಾಡಿದ್ರು. ಅದನ್ನ ಕನ್ನಡದೊಳಗೆ ಬೃಹದಾರಣ್ಯಕ ಉಪನಿಷತ್ತ ಉಪದೇಶ ಮಾಡಿದ್ರು. ಆ ಬೃಹದಾರಣ್ಯ ಅದಕ್ಕೆ ಹೆಸರೇನು ಉಪನಿಷತ್ತಿಗೆ? ಬೃಹದಾರಣ್ಯ. ಆ ಉಪನಿಷತ್ತು ಏನಂತಂದ್ರೆ ಬಹುತೇಕ ಇಷ್ಟು ದಪ್ಪದ ಬೃಹತ್ ಮತ್ತು ಅರಣ್ಯ, ಅಷ್ಟು ದೊಡ್ಡ ಉಪನಿಷತ್ತು. ಯಾರಿಗೆ ಉಪದೇಶ ಮಾಡಿದ್ರಿ? ಹೆಂಡತಿಗೆ ಉಪದೇಶ ಮಾಡಿದ್ರು. ಆಕೆಗೆ ಜ್ಞಾನ ಆಯ್ತು. ಅದಕ್ಕೆ ಕೇಳ್ತಾ ಅಂತಾನ ನಿನ್ನಂತ ಪುಣ್ಯವಂತರ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಅವ್ರಂದ್ರು. ನಾ ಯಾಕೆ ಹೇಳಕ್ ಹೊಂಟಿದ್ರೆ ನಿಮ್ಮಂತ ಪುಣ್ಯವಂತರು ಯಾರು ಇಲ್ಲ ಅಂತ ಹೇಳಕ್ ಹೋಗಿ ನಾನು ಇದನ್ನ ಹೇಳಿದ್ದೀನಿ. ನೀವೆಲ್ಲ ಆಕ್ಚುಲಿ ನಮ್ದು ಏನು ಪ್ರವಚನ ಚಾಲು, ನಮ್ಮ ಟೈಮ್ 8 ಗಂಟೆ, ಅಜ್ಜಾರು ಬಂದಾರ. ಇನ್ನೊಂದು ಏನಂತಂದ್ರೆ ನೀವೆಲ್ಲ ಸಮಯಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡ್ತಿದ್ರಿ. ಆದ್ರೆ ನಾನು ಸ್ವಲ್ಪ ಲೇಟ್ ಆಗಿ ಬರೋದ್ರಿಂದ ಸ್ವಲ್ಪ ತಡ ಆಯ್ತು. ಜಮಖಂಡಿಯೊಳಗ ಒಂದು ಮಹಾಸಂತ ಸಮ್ಮೇಳನ ಅಂತ ತಿಳ್ಕೊಂಡ 85 ಮಂದಿ ಮಠಾಧೀಶರು ಸನ್ಯಾಸಿಗಳು ಮಹಾತ್ಮರದ ಒಂದು ಸಮಾವೇಶ ಇತ್ತು. ಅಂದ್ರೆ ತತ್ವ ತಾತ್ವಿಕ ಚಿಂತನ ಗೋಷ್ಠಿ ಇತ್ತು. ಅಲ್ಲಿ ಹುಳ್ಯಾಳದಲ್ಲಿ ಸಿದ್ದೇಶ್ವರ ಅಪ್ಪಾಜಿಯವರ ಆಶ್ರಮದೊಳಗ ಮುಂಜಾನೆ ನಾವು 9ಕ್ಕೆ ಬಂದವರು ಈಗ 7 ಗಂಟೆ ತನಕ ಆಯ್ತದು. ಅಲ್ಲಿಂದ ವೇದಿಕೆ ಮೇಲೆ ತಿಳಿದು ಸೀದಾ ಭಾರಿ ಫಾಸ್ಟ್ ಇಲ್ಲಿಗೆ ಬಂದಿ ನಾನು. ಮತ್ತಷ್ಟು ತಡ ಆಗ್ತದ ಅಂತ ತಿಳ್ಕೊಂಡ ಆ ರೀತಿಯೊಳಗೆ ಇಲ್ಲಿ ಬಂದು ನೋಡುವ ನಮ್ಮ ರವಿಯವರು ಹೇಳಿದರು, ಪ್ರತಿ ದಿವಸ ಇಲ್ಲಿ ಗೀತಾ ಪಾರಾಯಣ, ಇದು ಸಿದ್ಧಾರೂಢ ಚರಿತ್ರೆ, ಇದೆಲ್ಲ ತಾವು ಮಾಡ್ತೀರಿ ಅಂತ. ಒಬ್ಬೊಬ್ರು ತಾಯಿದ್ದೀರಿಪ್ಪ ಅಂತಂದ್ರೆ ಇಷ್ಟೆಲ್ಲ ಗೀತಾ ಪಾಠ ಮಾಡ್ತೀರಿ ಅಂತಂದ್ರೆ ನಿಮ್ಮಂತವ್ರ ದರ್ಶನ ಸಿಗೋದ ಬಹಳ ಕಠಿಣ. ಅದಕ್ಕೆ ಯಾರೋ ಒಬ್ರು ಸಂತರು ಬರದಾರ ನೋಡ್ರಿ, ಭಾಗ್ಯ ಉಘಳಲೇ ಆತ ಸಂತ ಸುಭಾಗ್ಯದ ಪೇಟಲೇ ಬಾಂಧನಾಚಿ ಗಾಂಟಿ ಬಾಯಪೂಟಿ ಅಟವಿತ. ಈಗ ಜನಾರ್ದನ ಚರಣ ಬಹಳಷ್ಟು ದುರ್ಲಭ ಅಂತ ಬರೀತಾರೆ. ಅಂದ್ರೇನು, ಯಾರು ಪ್ರತಿನಿತ್ಯ ಭಗವಂತನ ಸ್ಮರಣೆಯನ್ನು ಮಾಡ್ತಾರಲ್ಲ, ಭಗವಂತನನ್ನ ನೆನೆಸ್ತಾರಲ್ಲ, ಅವ್ರ ಮುಖ ನೋಡ್ಬೇಕಾಗಿರ್ತದ್ರ ಪುಣ್ಯ ಇದ್ರೆ ಸಿಗ್ತದೆ, ಇಲ್ಲಂದ್ರೆ ಸಿಗಂಗಿಲ್ಲ. ಅವ್ರ ಚಂದ್ರ ಬರೀತಾರ ಏನು, ಅವರು ಅಂಥವ್ರ ಮುಖ ನೋಡ್ಬೇಕಾದ್ರೆ. ಅದಕ್ಕೆ ನೀವೆಲ್ಲ ಪ್ರತಿನಿತ್ಯ ಸಿದ್ಧಾರೂಢ ಪಾರಾಯಣ ಮಾಡ್ತೀರಿ, ಸಿದ್ಧಾರೂಢ ಚರಿತ್ರೆ ಓದ್ತೀರಿ, ಗೀತಾ ಪಾರಾಯಣ ಮಾಡ್ತೀರಿ. ನೀವೆಲ್ಲ ಪುಣ್ಯವಂತರು. ಸಿದ್ಧಾರೂಢ ಚರಿತ್ರೆಯೊಳಗಂತೂ ಬಹಳ ಶಕ್ತಿ. ಅದನ್ನು ಎಷ್ಟು ಅನುಭವಿಸ್ತೀನಿ ನಾನು ನನ್ನ ಸ್ವಂತಕ್ಕಂತಂದ್ರ ಬಹಳಷ್ಟು ಸಿದ್ಧಾರೂಢರನ್ನ ನಾನು ಅನುಭವಿಸ್ತೀನಿ. ನನ್ನ ಪ್ರಸಂಗ ಹೇಳಿ ಮುಗಿಸ್ಬಿಡ್ತೀನಿ. ನಾನು ನನ್ನ ಸ್ವಂತ ಅನುಭವಕ್ಕೆ ಸಿದ್ಧಾರೂಢ ನನಗೆ ಗೋಚರ ಆದದ್ದು. ಪ್ರಯಾಗಕ್ಕೆ ಬಹಳ ದೊಡ್ಡ ಸಂತ ಸಮ್ಮೇಳನ, ಬಹಳ ದೊಡ್ಡ
ಇದಾಯ್ತು ನೋಡ್ರಿ ಪ್ರಯಾಣ ಇದ್ರೊಳಗ ಸ್ನಾನಕ್ಕೆ ಹೋಗ್ತಿದ್ರಲ್ಲ ಎಲ್ಲ. ಆ ಹೋಗುವಾಗ ನಾನು ಹೋಗ್ಬೇಕಂತ ಸಂಕಲ್ಪ ಮಾಡಿದ್ವಿ. ನನಗೆ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಕಾರ್ಯಕ್ರಮ ಇರೋದ್ರಿಂದ ಹೋಗಕ್ಕೆ ಆಗಲಿಲ್ಲ. ಅದು ಯಾವುದೋ ಕಾರಣಕ್ಕೆ ಪುಣಾಕ ನಮ್ಮ ಊರೊಳಗಿರ್ತಕ್ಕಂಥ ಒಬ್ಬ ಹುಡುಗ ಅವ ಫ್ಲೈಟ್ ಟಿಕೆಟ್ ಮಾಡಿಸಿದ್ದ. ಟ್ರೈನ್ ಟಿಕೆಟ್ ಹೋಗುವಾಗ ಪ್ಲೇನ್ ಟಿಕೆಟ್ ಮಾಡಿಸಿದ್ದು, ಟ್ರೈನ್ ಟಿಕೆಟ್ ಮಾಡಿಸಿದ್ದ. ಅಲ್ಲಿ ಹೋಗ್ಬೇಕಂತ ಹೊಂಟಿದ್ದ. ನಾನು ಪುಣಾಕ ಯಾವುದೋ ಕೆಲಸಕ್ಕೆ ಹೋದಾಗ ಅವನು ಸುಮ್ಮನೆ ಕರ್ಕೊಂಡು ಹೋದ. ನಾನು ಮತ್ತಲ್ಲಿ ಟ್ರೈನ್ ಒಳಗ ಒಂದೊಂದು ತಿಂಗಳು 2 ತಿಂಗಳು ಬುಕ್ ಆಗ್ಯಾವ, ಖಾಲಿ ಇರಂಗಿಲ್ಲ. ಹೆಂಗೆ ಬರ್ದಂತ ಕೂಡಲೇ ಹಂಗಾರೆ ಹೋಗು ನಡಿ ಅಂತಂದ್ರೆ ನನಗೂ ಹೋಗ್ಬೇಕನ್ನೋ ಆಸೆ ಇತ್ತು. ಸಿದ್ಧಾರೂಢ ಏನು ಮಾಡ್ತಾನೆ ನಡೀಪಾ ಅಂತ ತಿಳ್ಕೊಂಡು ನಾನು ಗಾಡಿ ಹತ್ಬೇಕಂತ ಟ್ರೈನ್ ಒಳಗೆ ಹೋದಾಗ ನಿಮ್ಗೆ ಹೇಳ್ತಂತೆ, ನಾ ಟ್ರೈನ್ಯಾಗ ಹತ್ತಿದ್ರೆ ನಂದು ಒಂದು ಕಾಲು ಇಡಾಕ ಜಾಗ ಇಲ್ಲ. ಟ್ರೈನ್ ಒಳಗ ಎಲ್ಲರೂ ಒಂಟಿ ಕಾಲ ಮೇಲೆ ನಿಂತಾರ. ಜನರಲ್ ಟಿಕೆಟ್ ಜನರಲ್ ಒಳಗ ಎಲ್ಲರೂ ಒಂಟಿ ಕಾಲ ಮೇಲೆ ನಿಂತಾರ. ಅದು ಮೌನಿ ಅಮಾವಾಸ್ಯೆ ದಿವಸ ನಾನು ಹೊಂಟಿದ್ದೆ. ನಾಳೆ ಮೌನಿ ಅಮಾವಾಸ್ಯೆ ರಾತ್ರಿ ಇತ್ತು, ನಾನು ಇವತ್ತು ಹೊಂಟಿದ್ನಿ. ಅವತ್ತು ಬಹುತೇಕ ಒಂದೇ ದಿವಸ ಎಷ್ಟೋ ಲಕ್ಷ ಜನ ಸ್ನಾನಕ್ಕೆ ಹೊಂಟಿದಾರ. ಅಂತ ದೊಡ್ಡ ಕಾಲ್ ತುಳಿತಕ್ಕೆ ಎಷ್ಟೋ ಜನ ಸತ್ತ ನೋಡ್ರಿ. ಅವತ್ತು ನಾನು ಅದರ ಜಾಗದಲ್ಲಿ ಇದ್ದೆ. ಅದರ ಜಾಗದಾಗ ಅದರ ಸತ್ತ ಅಲ್ಲಿ ಏನು ಕಾಲ್ ತುಳಿತ ಆಗಿ ತೊಂದರೆ ಆತಲ್ಲ, ಅಲ್ಲೇ ರಾತ್ರಿ ನಾನು ಅಲ್ಲೇ ಸುತ್ತಾಡಿನಿ. ನನ್ನ ಕಾದದ್ದು ಸಿದ್ಧಾಂತ, ಹೋಗುವಾಗ ಟ್ರೈನ್ ಒಳಗೆ ನನಗೆ ಒಂದು ಕಾಣದ ಜಾಗ ಇಲ್ಲ. ಈಗ ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ನಮ್ಮ ಸಾಂಗ್ಲಿಕರ್ ಸಿದ್ದು ಅಂತ ಹುಡುಗ ಅವ AC ಬುಕ್ ಮಾಡ್ಯಾನ. ಅವ ಒಂದು ಸೀಟ್ ಅದ, ನಾನು ಹತ್ತೀನಿ. ನನಗೆ ಇದು ಆಗೋದಿಲ್ಲ, ಇಷ್ಟು ಕಿಲೋಮೀಟರ್ ದೂರ ಹೋಗ್ಬೇಕಾದ್ರೆ ನನಗೆ ಆಗೋದಿಲ್ಲ ಅಂತೇಳಿ ಒಂದು ಸ್ಟೇಷನ್ಗೆ ನಾನು ಹೇಳಿದೆ. ಇನ್ನು ಬೇಡ, ನನಗೆ ಕೆಲಸ ಆಗೋದಿಲ್ಲ ಅಂತ ತಿಳ್ಕೊಂಡು ಆ ಹುಡುಗ ಮತ್ತೆ ಅಲ್ಲೇ ಹೇಳಿ, ಇಲ್ಲ ನನಗೆ ಆಗೋದಿಲ್ಲಪ್ಪ ನಾ ಹೋಗೋಣ ಅಂತಂದಾಗ ಅವ ಅಂದ, ನೋಡ್ರಿ ಮತ್ತೆ ಹೆಂಗ್ ಮಾಡ್ತೀರಿ ಸಿದ್ಧಾರ್ಥ ನಾನು ಅಂತಿರ್ಲಿ ಅಂತ ಅವನು ಸಿದ್ಧಾರ್ಥ ನಾನು ಅಂತಿರ್ಲಿ ಮತ್ತೆ ನೀವು ಮತ್ತೆ ಹಿಂಗ ಹತ್ತಿರ ಏನಕ್ಕಂತ್ರಿ ಸಿದ್ಧಾರ್ಥ ನಿಮ್ಗೆ ಇಂಥದ್ರಾಗ ಅವ ಸಾಲಿ ಕಲಿಸಿ ಇಂಜಿನಿಯರ್ ಹುಡುಗ್ರೆ ಅವ್ನು ನಿರ್ಚಾರಿಕೆ ಮಾಡಕ್ಕಂದು ಎದಕ್ಕಂತೂ ಅಂದ್ರಿ ಅವ್ನು ಸಿದ್ಧಾರ್ಥ ಮ್ಯಾಗ ನಂಬಿಕೆ ಇರ್ತೈತಿ ನಿಮ್ಗ, ಹಂಗ ಅವನ ಮ್ಯಾಗ ನಂಬಿಕೆ ಇಟ್ಟು ಹತ್ತದಪ್ಪ ಅಂದ್ರಿ ಅಂತೇಳಿ ವಿಚಾರ ಮಾಡ್ಕೋತ ನಿಂದು ಟ್ರೈನ್ ಮಾಡಿದ್ರ. ಟ್ರೈನ್ ಹೋಗಿ ಬುಕ್ ಇವೆಲ್ಲ ಖಾಲಿ ಆದ್ರೂ ಈಗ ಲಾಸ್ಟ್ AC ಬೋಗಿ ಒಂದಿತ್ರಿ. ಓಡಿ ಹೋಗಿ ಹಿಂದೆ ಒಂದು ಜೋಡಿಗೆ ಕೆಂಪು ಬ್ಯಾಗ್ ಇತ್ತು, ಓಡಿ ಹೋಗಿ ಅಲ್ಲಿ ಹಿಡಿದು ಒಳಗೆ ಬಾರ್ದಿ ಒಳಗೆ ಹೋಗ್ಬಿಡ್ದು AC ಅನ್ಬಿಡ್ದು. ಅವ್ನು ಟಿಕೆಟ್ ಬಂದು ನಡ್ ಅಂತೇಳಿ ದಾಟಿಸಿ ಜನರಲ್ ಮತ್ತೇನು ಒಂದು ಕಾಲ ಜಾಗ ಇತ್ತು ನೋಡ್ರಿ, ಇರುತ್ತೆ ಅಲ್ಲಿ ಹೃದಯ ನುಗ್ಗಿಲ್ಲ. ಅದು ಹೋಗ್ಬಿಡ್ದು. ಅಲ್ಲಿ ಏನಿತ್ತು ಅಂತಂದ್ರೆ ಒಂದು ಕ್ಯಾಂಟೀನ್ಗೆ ಹೋಗಿ ಇರ್ತದ್ರಿ. AC ಅವ್ರಿಗೆಲ್ಲ ಊಟಕ್ಕೆ ಮಾಡಿಕೊಡಕ್ಕೆ ಕ್ಯಾಂಟೀನ್ ಇದಿರ್ತೈತಿ. ನಂದು ಕೆಂಪು ಅಂಗಿ, ಕೆಂಪು ಲುಂಗಿ, ಕೆಂಪು ಬ್ಯಾಗ್ ನೋಡಿ ಒತ್ತಾಡೋದು ನೋಡಿ ಅದ್ರೊಳಗೆ ಒಬ್ಬ ಹೆಂಗಿರ್ಬೇಕ್ರಿ, ಒಬ್ಬ ವಯಸ್ಸಾವ ಆ ಕ್ಯಾಂಟೀನ್ ಒಳಗೆ ಅಡಿಗೆ ಮಾಡಕ್ಕಿದ್ದವ. ನಾನು ನೋಡಿ ವಿಭೂತಿ ನೋಡಿ ಮಹಾರಾಜ ಅವ್ನು ಕರಿ ಮಹಾರಾಜ ಅಲ್ಲಿ ಗದ್ದಲ್ದಾಗಿಂದ ನಾನು ಕರೆದ್ರು. ಆ ಬೋಗಿ ಒಳಗೆ ಯಾರೂ ಇದ್ದಿದ್ದಿಲ್ಲ. ಅವ್ರು ಅಡಿಗೆ ಮಾಡಿ ಕೊಡಾವು ಅವ್ರಿಗೆ ಮಕ್ಕಳಾಗ ಸೀಟ್ ಇರ್ತಾವ ನೋಡ್ರಿ. ಕರೆದು ಏನ್ ಮಾಡಿದ್ರೆ, ಹೋಗು ತಕ ನೀನು ಆರಾಮ್ AC ಒಳಗೆ ಮಕ್ಕಳ ಆರಾಮಿಗೆ ಮಕ್ಕಳಪ್ಪ ಅಂತ. ಅದ ನಮ್ಮ ಹುಡುಗೇನ AC ಬೋಗಿ ಆಗಿತ್ತು ನೋಡ್ರಿ, ಅದ ಬೋಗ್ಯಾಗ ಅಲ್ಲಿ ಮಕ್ಕಳಪ್ಪ ಅಂತಂದ ನಾನು ಬಹಳ ಚಲೋ ಅಂತ ತಿಳ್ಕೊಂಡು ಆರಾಮ ಬರೀ ಒಂದು 45 ರೂಪಾಯಿ ಟಿಕೆಟ್ ಇರೋದು, ಅಲ್ಲೇ ಮಕ್ಕಳು ನಿಮ್ಮತ್ತವ್ರು ಹೆಂಗ್ರಿ ಮೇಲೆ ಟೈಮ್ಗೆ ಮಹಾರಾಜ್ ಚಾ ಕುಡೀರಿ, ಚಾ ತಂದು ಕೊಡೋರು. ಒಂದು ಊಟಕ್ಕೆ 170 ರೂಪಾಯಿ ನಾನು ಫ್ರೀ ತಂದು ಊಟ ಕೊಡೋರು ಹೋಗಾಕ. ಆನಂತರ ಹುಡುಗನ ಕರೆದು ಬಾರೋ ಸಿದ್ಧಾರ್ಥ ಅಂತ ತೋರಿಸ್ತು ಅಂತ ತಿಳ್ಕೊಂಡ ಹುಡುಗನ. ಅವ್ನ ನೋಡಿ ನನ್ನ ಟಿಕೆಟ್ ಇಲ್ಲ, AC ಟಿಕೆಟ್ ಇಲ್ಲ ನಂದು, ಇವರೆಲ್ಲ ನನ್ನ ಹೇಗೆ ಇಟ್ಕೊಂಡಾರ ಅಂತ ತಿಳ್ಕೊಂಡ ಅಲ್ಲೇ ಉಳಿದು ಹೋಗುವಾಗ ಅಲ್ಲಿ ಅದು ಪ್ರಯಾಣ ರಾಜ್ಯ ಬಂತಲ್ರಿ ಸ್ನಾನ ಮಾಡೋದು. ಅಲ್ಲಿ ಹೋಗುವಾಗ ಅವ್ರು 3 ಮಂದಿ ಅಡಿಗೆ ಮಾಡೋರು ನನಗೆ ನಂಬರ್ ಕೊಟ್ರಿ. ಮತ್ತೆ ನೀವು ವಾಪಸ್ ಬರುವಾಗ ಇದರ ಟ್ರೈನಿಗೆ ಇಲ್ಲೇ ಬರ್ಬೇಕು, ನೀವು ನಂಬರ್ ಕೊಟ್ರಿ. ರಾತ್ರಿ ಮತ್ತೆ ಅಲ್ಲೆಲ್ಲ ಅಡ್ಡಾಡಿ ಮುಗಿಸಿ ದರ್ಶನ ಮಾಡಿ ಸ್ನಾನ ಮಾಡಿ ಅದೇ ಟ್ರೈನಿಗೆ ಬಂದ್ರೆ ಮತ್ತೆ ಅದೇ ಸೀಟ್ ತಂದು ನಾನು ಎಲ್ಲಿಂದ ಹೋಗಿದ್ರೆ ಅಲ್ಲಿ ಆ ಹುಡುಗ ನೀವು ಹೇಳ್ತಂದ್ರಿ ಟ್ರೈನ್ ಇಳಿದ ಕೂಡಲೇ 2 ಕೈ ಮ್ಯಾಲ ಮಾಡಿ ನಿಂತ ಸಿದ್ಧಾರೂಢ ಅಂತ ಚೀರಿದ ಅಂದ್ರೆ ಅದಿಯಪ್ಪ ನೀವು. ಕಾರಣ ಏನಂತಂದ್ರೆ ಇವತ್ತು ಯಾರು ನಾವು ಸಿದ್ಧಾರೂಢ ನಂಬ್ತೀವಲ್ಲ, ಯಾರು ನಾವು ಸಿದ್ಧಾರೂಢನ ನೆನೆಸ್ತೀವಲ್ಲ, ಅವ್ರನ್ನ ಎಂದೂ ಕೈ ಬಿಡಂಗಿಲ್ಲ. ಸಿದ್ಧಾರೂಢ ಎಂದೂ ಕೈ ಬಿಡಂಗಿಲ್ಲ. ಇದು 100 ಸತ್ಯ, 100 ಸತ್ಯ. ಆ ರೀತಿ ಒಳಗ ತಾವೆಲ್ಲ ಸಿದ್ಧಾರೂಢ ಮಠದೊಳಗ ಪ್ರತಿ ದಿವಸ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀವಿ. ನಮ್ಮೂರೊಳಗೆ ಶಿವಸಪ್ಪ ಮಂಟೂರ್ ಅಂತೇಳಿ ಬರ್ತಿದ್ರಪ್ಪ, ಇಲ್ಲಿ ನಾನು ಅವ್ರ ಬೇಗ ತಯಾರ. ನನಗೆ ಚಂದ್ರೋದಯ, ಸಾಗರ,
ಎಲ್ಲ ಹೇಳಿದವ್ರು ಯಾರಂತಂದ್ರೆ ಅದ ಮುಂಟೂರು ಶಿವಬಸಪ್ಪ ಅವರ ನನಗೆ ಹೇಳಿ ನನ್ನ ವೇದಿಕೆ ಹತ್ತಿಸಿದವ್ರ ಅವರ. ಅಲ್ಲಿ ನಮ್ಮ ಊರೊಳಗ ಪ್ರತಿನಿತ್ಯ ಅವ್ರ ಶಾಸ್ತ್ರ ಹೇಳ್ತಿದ್ರು, ಚಂದ್ರೋದಯ ಸಾಗರ ಅಲ್ಲಿ ಇಟ್ಟು ಜನ ಕೂಡ್ತಿದ್ರು ಬೆಳೆಯಲ್ಲಿ ಒಳಗ. ನಾನು ಬಂದು ಕುಂತ ಅವ್ರ ಕೂಡ ಪ್ರವಚನ ಕೇಳ್ತಿದ್ನಿ. ಶಿವಸಪ್ಪ ಅವ್ರ ಮನ್ಯಾಗ ನಾನು ಯಾವತ್ತೂ ಊಟ ಮಾಡ್ತಿದ್ನಿ. ಇವ್ರು ಹೇಳಿದ್ರು ಹಿಂಗಂತ ತಿಳ್ಕೊಂಡ. ಆ ರೀತಿಯೊಳಗ ಬನಟ್ಟಿ ಒಳಗ ಸಿದ್ಧಾರ್ಥ ಮಠ ಅದ, ಪ್ರತಿ ದಿವಸ ನಡೆಸ್ತಾರ ಅಂತ ತಿಳ್ಕೊಂಡು ಕೇಳ್ತಿದ್ನಿ. ಅಲ್ಲಿ ಹೋಗಿ ಬರ್ಬೇಕು ಅನ್ನೋದು ನಂದು ಒಂದು ಸಂಕಲ್ಪ ಇತ್ತು. ಆದ್ರೆ ಇವತ್ತು ಸಿದ್ಧಾರ್ಥ ಅವ್ರನ್ನ ಕೂಡಿಸ್ಕೊಟ್ರು. ನೀವೆಲ್ಲ ಬಹಳ ಒಳ್ಳೆಯವರು, ಇದೇ ರೀತಿ ಇದನ್ನೆಲ್ಲ ತಾವು ನಡೆಸ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ತಮ್ಮೆಲ್ಲರನ್ನು ವಿನಂತಿಸಿ ಎರಡು ಮಾತಿಗೆ ಆರಾಮದಿರ ಸರ್?